ಶಾಮನೂರು ಶಿವಶಂಕರಪ್ಪ ಅವರು ಇನ್ನಿಲ್ಲ. ಒಂದು ಕಡೆ ಅವರ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ಅಭಿಮಾನಿಗಳ ದಂಡೆ ಆಗಮಿಸಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಶಾಮನೂರು ಅಭಿಮಾನಿಗಳು ಕಣ್ಣೀರು ಹಾಕ್ತಾ ಇದ್ದಾರೆ. ಶಾಮನೂರು ಶಿವಶಂಕರಪ್ಪ ನಿಧನದಿಂದ ಕಾರ್ಯಕರ್ತರು ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ರಾತ್ರಿ ಆದರೂ ಕೂಡ ಶಾಮನೂರು ಮನೆ ಬಳಿ ಅಭಿಮಾನಿಗಳು ಬರ್ತಾ ಇದ್ದಾರೆ. ದಾವಣಗೆರೆಯ MCC B ಬ್ಲಾಕ್ನಲ್ಲಿರುವಂತಹ ಅವರ ನಿವಾಸ, ಅವ್ರ ಮನೆ ಗೇಟ್ ಮುಂದೆ ಕಾಯ್ತಾ ಇದ್ದಾರೆ ಅಭಿಮಾನಿಗಳು, ಯಾವಾಗ ಅವರ ಪಾರ್ಥಿವ ಶರೀರ ಇಲ್ಲಿಗೆ ಬರುತ್ತೆ ಅಂತೇಳಿ. ಈಗಷ್ಟೇ ಸ್ಪರ್ಶ ಹಾಸ್ಪಿಟಲ್ಗೆ ಅವರ ಪುತ್ರ SS ಮಲ್ಲಿಕಾರ್ಜುನು ಅವರ ಪತ್ನಿ ಆಸ್ಪತ್ರೆಗೆ ಬಂದಿದ್ದಾರೆ. ಆಮೇಲೆ ನೋಡಿ, ರಾತ್ರಿ ಆಗಿದೆ ಆದರೂ ಕೂಡ ಅವರ ನಿವಾಸದ ಬಳಿ ಅಭಿಮಾನಿಗಳು ಬರ್ತಾನೇ ಇದ್ದಾರೆ. ಆಲ್ರೆಡಿ ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ದಾರೆ. ಅವ್ರ ಮನೆ ಗೇಟ್ ಮುಂದೆ ಕುತ್ಕೊಂಡು ಕಾಯ್ತಾ ಇದ್ದಾರೆ. ರೀತಿ ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕಂತಂದರೆ ಅವರ ಆರೋಗ್ಯ ಚೇತರಿಕೆ ಕಾಣಲಿ, ಹಾಸ್ಪಿಟಲಿಂದ ಹುಷಾರಾಗಿ ಹೊರಗಡೆ ಬರಲಿ ಅಂತೇಳಿ ಪ್ರಾರ್ಥನೆಗಳನ್ನು ಮಾಡಿದರು. ಹಿಡ್ಗಾಯಿ ಹೊಡೆಯೋದೇನು, ಹರಕೆ ಹೊತ್ಕೊಳ್ಳೋದೇನು, ಕಾರ್ಯಕರ್ತರು ಅಭಿಮಾನಿಗಳು ಎಲ್ಲರೂ ಕೂಡ ಆಸೆ ಕಣ್ಣಿಂದ ಎದುರು ನೋಡ್ತಾ ಇದ್ರು. ಶಾಮನೂರು ಶಿವಶಂಕರಪ್ಪ ಅವರು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ರಿಕವರಿ ಆಗಿ ಮತ್ತೆ ವಾಪಸ್ ಬರಲಿ ಅಂತೇಳಿ ಪ್ರಾರ್ಥನೆಗಳನ್ನು ಮಾಡ್ಕೊಳ್ತಿದ್ರು. ಉಲ್ಟಾ ನಮ್ಗೆ ಧೈರ್ಯ ಕೊಡೋದು, ಏನೇ ಒಂದು ಕಷ್ಟ ಕಾಲದಾಗ ಏನಾರೋ ಸಮಸ್ಯೆ ಆದರೆ ನಾವು ಅವ್ರಿಗೆ ಧೈರ್ಯ ಹೇಳಕ್ ಬಂದ್ರೆ ಪುನಃ ಅವರೇ ನಮಗೆ ಧೈರ್ಯ ಕೊಟ್ಟು ಹೇಳ್ತಾ ಇದ್ರು, ಇವೆಲ್ಲ ಸಹಜ. ಇಡೀ ದಾವಣಗೆರೆ ಅಲ್ಲ, ಈ ರಾಜ್ಯದಲ್ಲಿ ಅಷ್ಟು ದಾನ ಕರ್ಣಶೂರ, ದೇವಸ್ಥಾನ, ಮಸೀದಿಗಳು, ದರ್ಗಾಗಳು, ಎಲ್ಲ ಸಮಾಜದ ಜೊತೆಗೆ ಬಹಳ ಹೊಂದಾಣಿಕೆಯಿಂದ, ಬಹಳ ವಿಶ್ವಾಸದಿಂದ ಅವರು ಸುದ್ದಿ ಕೇಳಿ ಮನಸ್ಸಿಗೆ ಬಹಳ ಬೇಸರಾಗಿದೆ. ದೇವರಿಗೆ ಶಾಂತಿ ಕೊಟ್ಟು ಸರ್ವಗೊಳ್ಳೆ ನಾವೆಲ್ಲ ಕುಟುಂಬಕ್ಕೂ ಸಹ ದೇವರು ಶಕ್ತಿ ಕೊಳ್ಳೆ ಅಂತ ಹೇಳಿ ಉಲ್ಟಾ ನಮ್ಗೆ ಧೈರ್ಯ ಕೊಡೋದು, ಏನೇ ಒಂದು ಕಷ್ಟ ಕಾಲದಾಗ ಏನಾರೋ ಸಮಸ್ಯೆ ಆದರೆ ಮಾರ್ಗದರ್ಶಕರಾಗಿದ್ದು, ರಾಜಕೀಯದಾಗೆಲ್ಲ ಎಲ್ಲ ವಿಷಯದಲ್ಲೂ ಅವರು ನಮಗೆ ಮಾರ್ಗದರ್ಶಕರಾಗಿದ್ದು, ನಾನು ದಾವಣಗೆರೆ ಜನತೆಗೆ ಕೇಳ್ಕೊಳ್ಳೋದಿಷ್ಟೇ, ಯಾರು ಇದಕ್ಕೆ ಎದುರದಲ್ಲೇ ಅಂತಂದ್ರೆ ಯಾರು ಗಲಾಟೆ ಮಾಡದಲ್ಲೇ ಸುಮ್ಮನೆ ಶಾಂತಿಯುತವಾಗಿ ಬಂದು ಇನ್ನು ನಾಳೆ ಡಿಸಿಷನ್ ಆಗಿಲ್ಲ, ನಾಳೆ ಗೊತ್ತಾಗಿ ಮೇಲೆ ಬರುತ್ತೆ. ದಾವಣಗೆರೆ ಜನತೆ ಶಾಂತಿಯುತ ಇರಬೇಕಂತ ಈ ಸಂದರ್ಭ ಕೇಳ್ಕೊಳ್ತೀವಿ. ಈಗ ಅದನ್ನೇ ಈಗ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಅದೇ ಸಮುದಾಯ ಭವನ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಒಂದು ಕಡೆ ಶಾಮನೂರು ಅವರ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾ ಇದ್ದಾರೆ. ರಾತ್ರಿ ಆದರೂ ಕೂಡ ಜನ ಜಾಸ್ತಿ ಆಗ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಹೇಗಿದೆ ಅವರ ನಿವಾಸದ ಸುತ್ತಮುತ್ತ ಈಗ ಚಿತ್ರಣ? ಪ್ರಭು, ಏನಂತಂದ್ರೆ ಏನು ಕಾಂಗ್ರೆಸ್ನ ಹಿರಿಯ ಶಾಸಕ ಮತ್ತು ದೇಶದ ಹಿರಿಯ ಶಾಸಕರಾಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರು ಇಂದು ದೈವಜನರಾದ ಹಿನ್ನೆಲೆಯಲ್ಲಿ ಇಂದು ದಾವಣಗೆರೆಯಲ್ಲಿ ಒಂದು ನೀರವ ಮೌನ ಏನು ಏರ್ಪಟ್ಟಿದೆ ಅಂತ ಹೇಳ್ಬೋದು. ಅದರಲ್ಲೂ ಪ್ರಮುಖವಾಗಿ ದಾವಣಗೆರೆಯ ಶಿವಪಾರ್ವತಿ ಒಂದು ಮನೆ ಏನಿದೆ, ಶಾಮನೂರು ಶಿವಶಂಕರಪ್ಪರ ಮನೆ, ಅಲ್ಲಿ ಕೂಡ ಹಲವಾರು ಅಂದ್ರೆ ನೂರಾರು ಅಭಿಮಾನಿಗಳು ಬಂದ್ಬಿಟ್ಟು ತಮ್ಮ ಸಂತಾಪವನ್ನು ವ್ಯಕ್ತಪಡಿಸತಕ್ಕಂಥದ್ದು. ಈಗಾಗಲೇ ಎಲ್ಲಾ ರೀತಿಯಾದಂತಹ ಏನು ಕಾರ್ಯಕರ್ತರು ಮತ್ತೆ ದೂರ ಊರಿಂದ ಅಂದ್ರೆ ಅವರ ಅಭಿಮಾನಿಗಳು ಇರ್ತಕ್ಕಂಥದ್ದು ಮತ್ತೆ ಕಾರ್ಯಕರ್ತರು ಇರ್ತಾರೆ ಎಲ್ಲ ಕೂಡ ಈಗ ಶಾಮನೂರು ಶಿವಶಂಕರಪ್ಪನ ಮನೆ ಅವರ ಕಡೆಗೆ ಒಂದು ದೌಡಾಯಿಸತಕ್ಕಂಥದ್ದು. ಈಗಾಗಲೇ ತಿಳಿದಾಗಿರ್ತಕ್ಕಂಥ ಶಾಸಕರು ಕೂಡ ಏನು ಮೈಕ್ರೋಡ ಶಾಸಕರಾಗಿರ್ತಕ್ಕ ಬಸವಂತಪ್ಪ ಅವರು ಕೂಡ ಒಂದು ಸಂತಾಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಏನು ಪ್ರಮುಖ ರಾಜಕಾರಣಿ ಆಗಿರ್ತಕ್ಕಂಥದ್ದು ಮತ್ತೆ ಅಜಾತ ಶತ್ರು ಆಗಿರ್ತಕ್ಕಂತಹ ಏನು ಶಾಮನೂರು ಶಿವಶಂಕರಪ್ಪ ಏನಿದ್ದಾರೆ ಎಲ್ಲರನ್ನೂ ಕೂಡ ಒಂದು ಒಟ್ಟಾಗಿ ಬರ್ತಕ್ಕಂಥದ್ದು. ಮತ್ತೆ ಯಾವುದೇ ಜಾತಿ ಧರ್ಮ ಅಂತ ಏನು ಅವ್ರು ನೋಡ್ತಾ ಇರಲ್ಲ, ಅಂದ್ರೆ ಎಲ್ಲರನ್ನೂ ಕೂಡ ಒಗ್ಗಟ್ಟಾಗಿ ಕೂಡಿಕೊಂಡು ದಾವಣಗೆರೆ ಒಂದು ಅಭಿವೃದ್ಧಿಗೆ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಅವರ ಒಂದು ಅಗಲಕ್ಕೆ ಏನು ತುಂಬಾ ಒಂದು ನಷ್ಟವನ್ನು ಉಂಟು ಆಗಿದೆ ಅಂತಕ್ಕಂಥದ್ದು. ಅದು ಪ್ರಮುಖವಾಗಿ
ದಾವಣಗೆರೆ ಅಂತ ಏನಿದೆ ಒಂದು ಕಾಟನ್ ಏನು ನಗರ ಆಗಿರ್ತಕ್ಕಂಥ ಮ್ಯಾಂಚೆಸ್ಟರ್ ಸಿಟಿ ಆಗಿರ್ತಕ್ಕಂಥದ್ದು ಅದನ್ನ ಶೈಕ್ಷಣಿಕ ನಗರ ಆಗಿರ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಕ್ಕಂಥ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥದ್ದು ಶಾಮನೂರು ಶಿವಶಂಕರಪ್ಪನವರು. ಯಾಕಂತಂದ್ರೆ ಎಲ್ಲಾ ರೀತಿಯಾದ ಶಾಲಾ ಕಾಲೇಜುಗಳು ಮತ್ತು ಮೆಡಿಕಲ್ ಕಾಲೇಜುಗಳು, ಡೆಂಟಲ್ ಕಾಲೇಜುಗಳು ಇವರ ಮುಖಾಂತರವಾಗಿ ದಾವಣಗೆರೆಗೆ ಒಂದು ಪಾದಾರ್ಪಣೆ ಮಾಡ್ತಕ್ಕಂಥದ್ದು. ಹಾಗಾಗಿ ಇದೊಂದು ಶೈಕ್ಷಣಿಕ ನಗರಿ ಅನ್ನೋ ಒಂದು ಕೀರ್ತಿಗೆ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥದ್ದು ಶಾಮನೂರು ಶಿವಶಂಕರಪ್ಪನವರು. ಸೊ ಅವರ ಒಂದು ಅಗಲಿಕೆ ಏನಿದೆ ಇಡೀ ಜಿಲ್ಲೆಗೆ ಅಲ್ಲದೆ ಇಡೀ ರಾಜ್ಯಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಕೂಡ ಏನು ಸಾವಿರಾರು ಜನರು ಕೂಡ ಒಂದು ಅಭಿಮಾನಿಗಳು, ಕಾರ್ಯಕರ್ತರು ಏನು ಶಾಮನೂರು ಶಿವಶಂಕರಪ್ಪರ ಮನೆಗೆ ಆಗಮಿಸಿರ್ತಕ್ಕಂಥದ್ದು. ಸದ್ಯದ ಮಟ್ಟಿಗೆ ಎಲ್ಲಾ ರೀತಿಯಾದಂತಹ ಒಂದು ಭದ್ರತೆಯನ್ನು ಕೂಡ ಏನು ದಾವಣಗೆರೆ ಜಿಲ್ಲಾ ಎಸ್ ಪಿ ಉಮಾ ಪ್ರಶಾಂತ್ ಅವರು ವಹಿಸಿರ್ತಕ್ಕಂಥದ್ದು. ಅಂದ್ರೆ ದಾವಣಗೆರೆಯಲ್ಲಿರ್ತಕ್ಕಂತಹ ಏನು ಅವರ ಮನೆ ಏನಿದೆ, ಮನೆ ಸುತ್ತಮುತ್ತ ಏನು ಪೊಲೀಸ್ ಒಂದು ನಿಯೋಜನೆ ಮಾಡ್ತಕ್ಕಂಥದ್ದು, ಯಾವುದೇ ರೀತಿಯಾದಂತಹ ಈ ಸಂದರ್ಭದಲ್ಲಿ ನುಗ್ಗಲಾಗಿರ್ಬೋದು ಅಥವಾ ಅಹಿತಕರ ಘಟನೆ ಆಗದಂತೆ ನೋಡಿಕೊಳ್ಳುವಂತ ಒಂದು ಕೆಲಸವನ್ನ, ಒಂದು ಬಿಗಿ ಭದ್ರತೆಯನ್ನ, ಪೊಲೀಸ್ ವ್ಯವಸ್ಥೆಯನ್ನ ಏನು ಎಸ್ ಪಿ ಆಗಿರ್ತಕ್ಕಂಥ ಉಮಾ ಪ್ರಶಾಂತ್ ಅವರು ಮಾಡಿರ್ತಕ್ಕಂಥದ್ದು. ಪ್ರಭು, ಮಲ್ಲಿಕಾರ್ಜುನ್, ಈಗ ಮುಂದಿನ ಕಾರ್ಯಗಳ ಬಗ್ಗೆ ಅಥವಾ ಈಗ ಅಂತಿಮ ದರ್ಶನಕ್ಕೆ ಮಾಡುವಂಥ ವ್ಯವಸ್ಥೆ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಸ್ ಏನಾದರೂ ಸಿಗ್ತಾ? ಪ್ರಭು, ಏನಂತಂದ್ರೆ ಈಗಾಗಲೇ ಸದ್ಯದ ಮಟ್ಟಿಗೆ ಈಗೇನು ಶಾಮನೂರು ಶಿವಶಂಕರಪ್ಪ ಅವರ ಹಿರಿಯ ಪುತ್ರರಾಗಿರ್ತಕ್ಕಂಥ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ತಿರುಪತಿ ಹೋಗಿರ್ತಕ್ಕಂಥದ್ದು ಈಗೇನು ವಿಷಯ ತಿಳಿಸಿದಂತೆ ಏನು ರಿಟರ್ನ್ ಆಗಿರ್ತಕ್ಕಂಥದ್ದು. ಸ್ಥಳೀಯ ಶಾಸಕರು ಮತ್ತು ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಮತ್ತು ಬಲ್ಲ ಮೋಡಗಳ ಪ್ರಕಾರವಾಗಿ ಹೇಳೋದಾದ್ರೆ ಅವರ ಒಂದು ಅಂತಿಮ ದರ್ಶನವನ್ನ ಏನ್ ದಾವಣಗೆರೆಯ ಒಂದು ಹೈಸ್ಕೂಲ್ ಮೈದಾನದಲ್ಲಿ ನಿಯೋಜನೆ ಮಾಡಲಾಗುತ್ತೆ ಅನ್ನೋಂಥದ್ದು ಒಂದು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಅದಾದ ನಂತರದಲ್ಲಿ ಕೂಡ ಅಂತಿಮ ದರ್ಶನ ಕೂಡ ಏನು ಅಲ್ಲಿ ನಿಯೋಜನೆ ಮಾಡ್ತಾರೆ. ಅದೇ ರೀತಿಯಾಗಿ ಎಲ್ಲಾ ರೀತಿಯಾದಂತ ಒಂದು ಭದ್ರತೆ, ಅಂದ್ರೆ ಒಂದು ಬ್ಯಾರಿಕೇಡ್ ಮುಖಾಂತರವಾಗಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡ್ತಿರ್ತಕ್ಕಂಥದ್ದು. ಇದರ ಜೊತೆಗೆ ಕೂಡ ಅಲ್ಲಿರ್ತಕ್ಕಂತಹ ಯಾವುದೇ ರೀತಿಯಾದಂತಹ ಒಂದು ಗೊಂದಲ ಉಂಟಾಗದಂತೆ ಮತ್ತೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಉಂಟಾಗದಂತೆ ಏನು ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.